ಇಂದು ದಿನಾಂಕ 10/2/2025 ತೊರ್ವಿ ಗ್ರಾಮದಿಂದ ಸುಮಾರು ಜನ ರೈತರು ಇಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಸಮಿತಿ ಮತ್ತು ತಾಲೂಕಾ ಸಮಿತಿ ಗ್ರಾಮ ಘಟಕದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿರುವ ವಿಷಯ ಏನಂತಂದ್ರೆ ತೊಗರಿ ಕೇಂದ್ರವನ್ನ ಪುನರ್ ಸ್ಥಾಪಿಸುವ ಕುರಿತು ಖರೀದಿ ಕೇಂದ್ರ. ಯಾಕಂತಂದ್ರೆ ಈ ವರ್ಷದಲ್ಲಿ ತೊಗರಿ ರೇಟ್ ಏನಪ್ಪಾ ಅಂದ್ರೆ ಬಹಳಷ್ಟು ಕುಸಿದು ಹೋಗಿದೆ. ಅದಕ್ಕೆ ಏನಪ್ಪಾ ಅಂದ್ರೆ ಸರ್ಕಾರ ಇದಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡೈತಿ. ಈ ಬೆಂಬಲ ಬೆಲೆಗೋಸ್ಕರ ಏನಪ್ಪಾ ಅಂದ್ರೆ 8,000 ರೂಪಾಯಿ ಘೋಷಣೆ ಆಗಿದೆ. ಅದಕ್ಕೆ ಎಲ್ಲಾ ರೈತರ ತೊಗರಿ ಕೇಂದ್ರದ ಮೂಲಕನೇ ಖರೀದಿ ಮಾಡ್ಬೇಕಂತ ಹೇಳಿ ನಮ್ಮ ಮನವಿ ಆಗಿತ್ತು. ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೀವಿ. ಆ ಮನವಿಗೆ ಸ್ಪಂದಿಸಿದ್ದಾರೆ. ಹೀಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೇಲೆ ಸಂಪೂರ್ಣ ಭರವಸೆ ಇದೆ, ವಿಶ್ವಾಸವಿದೆ. ಆದ ಕಾರಣ ಸಕಾರಾತ್ಮಕವಾಗಿ ಕೂಡ ಸ್ಪಂದಿಸಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಮತ್ತು ಎಲ್ಲಾ ತೊರ್ವಿ ಗ್ರಾಮದ ಎಲ್ಲಾ ರೈತಾಪಿ ವರ್ಗಕ್ಕೂ ಮತ್ತು ಎಲ್ಲಾ ಪದಾಧಿಕಾರಿಗಳಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಶಂಕರಗೌಡ ಹಿರೇಗೌಡರು, जिलाध्यक्ष कर्नाटक राज्य रैत संघ विजयपुर जिला समिति। तोर के बारे में मनवी देने आए थे, मनवी डिसीजन को मनवी दिए में तरह में तोर के अंदर ओपनिंग करो को हम बोलिए तरह में तेज नहीं आता भी हो सब रहता पास तोर बहुत है भी रेट भी कम है गवर्नमेंट चुनो ले को हमें मनवी दिया। अब तोर 6,000 है 7,000 है मार्केट में गवर्नमेंट से 8,000 का बोलिए उन्होंने और लेकर हमें मनवी देनी है उनको। हाँ दे रहे हैं तो ले आजू बाजू चालू है भर ले रहे हैं हमें तरह के कुछ नहीं है कर तुमको बोलिए। दस्कीर शानोले ನಮ್ಮ ತರ್ವಿ ಗ್ರಾಮದಲ್ಲಿ ಈ ತೊಗರಿ ಕೇಂದ್ರ ಇನ್ನೂ ಚಾಲೂ ಆಗಿಲ್ಲ, ಚಾಲೂ ಮಾಡಬೇಕು. ಅದರ ಸಂಬಂಧ ಡಿ.ಸಿ. ಸಾಹೇಬರಿಗೆ ಮನವಿ ಕೊಟ್ಟಿವಿ ನಾವು. ಅವರಾದರೂ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ಚಾಲೂ ಮಾಡ್ತೀನಿ ಅಂತೇಳಿ. ಹೊರಗೆ ನೋಡಿದ್ರೆ 6,000 5,500 6,000 ತರ ತೊಗರಿ ರೇಟ್ ಸರ್ಕಾರದಿಂದ 8,000 ರೂಪಾಯಿ ಆಗಿದೆ. ಎಷ್ಟು ಲಘು ತಗೋತೀರಿ ಅಷ್ಟು ಉತ್ತಮ ಆಗ್ತೈತಿ ಅಂತೇಳಿ ರೈತರಿಗೆ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಈಗ ತೊಗರಿ ನೀವು ಕೇಂದ್ರ ಚಾಲೂ ಮಾಡ್ರಿ ಅಂತೇಳಿ ಮನವಿ ಕೊಟ್ಟಿವಿ ನಾವು. ಹಾಂ, ದಾದಾಪೀರ್ ಲಾಲ್ ಸಾಬ್ ಮುಜಾವರ್.